ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇದು ಭಾನುವಾರದ ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ. ಯಾಕಂದರೆ ನಾನು ಆರತಿ ಶಾಸ್ತ್ರದ ವ್ಲಾಗ್ ಮಾಡಿದ್ದೆ ಅಲ್ವಾ, ಅಲ್ಲಿಂದ ಮುಗಿಸ್ಕೊಂಡು ನಾವು ಮತ್ತೊಂದು ಊಟಕ್ಕೆ ಹೋಗ್ತೀವಿ ಅಂತ ಹೇಳಿದ್ದೆ. ನಾವಿವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವು ಹೋಗಬೇಕಾಗಿದ್ದಂತಹ ಏರಿಯಾ ಸಿದ್ದಿಕ್ ನಗರ. ಕೊಲಂಬಿಯಾ ಏಷ್ಯಾದಿಂದ ನೆಕ್ಸ್ಟ್ ಸ್ಟಾಪಲ್ಲಿ ಸಿಗುತ್ತೆ. ಇವಾಗ ಮಣಿಪಾಲ್ ಆಗಿದೆ ಕೊಲಂಬಿಯಾ ಏಷ್ಯಾ. ಆದರೆ ನಾವು ಹೋಗೋ ದಾರಿನಲ್ಲೇ ಉನ್ನತಿ ನಗರ ಅಂತ ಸಿಕ್ತು. ಅಲ್ಲಿ ಇಳ್ಕೊಂಡು ಹೋದರೆ ನೇರವಾಗಿ ಅವ್ರ ಮನೆ ಹತ್ರನೇ ಹೋಗಬಹುದು ಅಂತ ಪ್ರೇಮಕ್ಕ ಹೇಳಿದರು. ಅದಕ್ಕೋಸ್ಕರ ನಾವು ಅಲ್ಲಿ ಇಳ್ಕೊಂಡು ನಡ್ಕೊಂಡು ಬಂದ್ವಿ. 3 ವರ್ಷದಿಂದನೂ 1 ವರ್ಷ ಕೂಡ ಮಿಸ್ ಮಾಡದೆ ಅವ್ರ ಮನೆಗೆ ಊಟಕ್ಕೆ ಹೋಗ್ತೀವಿ. ನಮ್ಮ ಬಿಟ್ಬಿಟ್ಟು ನೀವೇ ಕುತ್ಕೊಂಡು ಊಟ ಮಾಡ್ಕೊಳ್ಳೋದಾ? ಮತ್ತೆ ಯಾಕೆ ಕಂಪ್ನಿ ಕೊಡ್ತೀಯ ಮತ್ತೆ? ನೀನು ನಿಮ್ಮಮ್ಮ ಬರ್ತಾ ಇದ್ದೀರಾ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೆ. ನಿಮ್ಮಮ್ಮ ಅಲ್ಲೇ ನಿಂತವ್ರೆ. ನಮ್ಮನ್ನ ಬಿಟ್ಬಿಟ್ಟು ಊಟ ಕುಟ್ಕೊಂಡಿದ್ದೀರಾ ನೀವು? ಯಾರು ಯೂಟ್ಯೂಬರ್ ಬರೋದು ಎಷ್ಟೊತ್ತಿಗೆ ಅಂತಲ್ಲ? ನಮ್ಗೆ ಎರಡು ಫಂಕ್ಷನ್ ಇತ್ತಲ್ಲ. ನಾನು ಇವ್ರನ್ನ ನಿಮಗೆ ಮೊದಲೇ ತೋರಿಸಿದ್ದೆ, ಚಾಮುಂಡೇಶ್ವರಿ ಹುಟ್ಟಿದ ದಿನ. ನೋಡಿ, ಇವರು ಕುಸುಮ ಅಂತ. ಹೇಳಬೇಕಂದ್ರೆ ನಮಗೆ ಇವರೆಲ್ಲ ಚಿಕ್ಕಮ್ಮದಿರಾಗಬೇಕು, ಬಟ್ ಹೆಚ್ಚು ಕಮ್ಮಿ ಸೇಮ್ ಏಜ್ ಆಗಿರೋದ್ರಿಂದ ಫ್ರೆಂಡ್ಸೇ ಆಗಿಬಿಟ್ಟಿದ್ದಾರೆ. ಚಾಮುಂಡೇಶ್ವರಿಗೆ ಎಡೆಯನ್ನು ಚುಕ್ ಭೋಜನನೇ ಇಡೋದು, ಅಂದರೆ ಸಿಹಿ ಅಡುಗೆಯನ್ನು ಇಡೋದು. ಆದರೆ ನಾನ್ ವೆಜ್ ಮಾಡೋದು ನಾನು ನಿಮಗೆ ಮೊದಲೇ ಹೇಳಿದೆ, ಉತ್ತನಳ್ಳಿ ಅಮ್ಮಂಗೆ ಅಂತ, ಚಾಮುಂಡೇಶ್ವರಿ ತಂಗಿಗೆ. ಈ ವಿಡಿಯೋ ಬರುವಷ್ಟರಲ್ಲಿ ಫ್ರೆಂಡ್ಶಿಪ್ ಡೇ ಕೂಡ ಆಗಿಬಿಟ್ಟಿರುತ್ತೆ, ಭೀಮನ ಅಮಾವಾಸ್ಯೆ ಕೂಡ ಆಗಿಬಿಟ್ಟಿರುತ್ತೆ. ಆದರೂ ನಾನು ಹೇಳ್ತಾ ಇದ್ದೀನಿ, ಭೀಮನ ಅಮಾವಾಸ್ಯೆಯ ಶುಭಾಶಯಗಳು ಮತ್ತು ಹ್ಯಾಪಿ ಫ್ರೆಂಡ್ಶಿಪ್ ಡೇ, ಸ್ನೇಹಿತರ ದಿನದ ಶುಭಾಶಯಗಳು. ಎಲ್ಲರೂ ಯಾವಾಗಲೂ ಚೆನ್ನಾಗಿರೋಣ ಜೊತೆಯಾಗಿ. ನೀವೇನೇನು ಮಾತಾಡ್ತಿದ್ದೀರೋ ಎಲ್ಲ ಬರ್ತಿದೆಯಲ್ಲ, ಮ್ಯೂಟ್ ಮಾಡೋದ ಹಂಗೆ ಹಾಕೋದ? ಅಪ್ಪ ಮಗಳಿಬ್ರು ಹೆಲ್ಪ್ ಮಾಡ್ತಾವ ನೋಡ್ರಪ್ಪ. ಈ ವಿಡಿಯೋನು ಕೂಡ ನಾನು ಆರತಿ ಶಾಸ್ತ್ರದ ವಿಡಿಯೋದಲ್ಲೇ ಅಪ್ಲೋಡ್ ಮಾಡಬಹುದಾಗಿತ್ತು, ಆದರೆ ಬೇಡ ಅನ್ನಿಸ್ತು ನನಗೆ. ಅದೇ ಸಪ್ರೇಟ್ ಆಗಿರಲಿ, ಇದೇ ಸಪ್ರೇಟ್ ಆಗಿರಲಿ ಅಂತ ಅನ್ನಿಸ್ತು. ಎರಡೂ ಜೊತೆಗೆ ಹಾಕಿದರೆ 25 ನಿಮಿಷದ ಮೇಲಾಗಿಬಿಡೋದು. ಸೊ ನೋಡ್ತಾ ನಿಮಗೆ ಬೇಜಾರಾಗುತ್ತೇನೋ. ಇದು ಸಪ್ರೇಟಾಗಿ ನೋಡಿದ್ರೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಸಪ್ರೇಟಾಗಿ ಹಾಕಿದ್ದೀನಿ. ಇಲ್ಲಿ ಸುಮಿ ಮತ್ತು ಪುಣ್ಯ ಆಂಟಿ ಎಲ್ಲ ಸೌತೆಕಾಯಿನ ಕುಯ್ಕೋತಾ ಇದ್ದಾರೆ. ನಾನು ಮ್ಯಾಟ್ಸು ಮತ್ತು ಸ್ಕ್ರೀನ್ಸ್ ಎಲ್ಲ ತರೋದಕ್ಕೆ ಹೋಗಿದ್ನಲ್ಲ, ಬ್ಲೂ ಕಲರ್ ಸ್ಯಾರಿ ಹಾಕಿದ್ದಾರಲ್ಲ ಅವರೇ ಪುಣ್ಯ ಆಂಟಿ. ಅವ್ರ ಜೊತೆಗೆ ಹೋಗಿದ್ದಿದ್ದು. ಇಲ್ಲೊಂದೆರಡು ಗೊಂಬೆ ಇತ್ತು, ಎಷ್ಟು ಮುದ್ದಾಗಿತ್ತು ನೋಡಿ, ಅದಕ್ಕೆ ನಾನು ಅದನ್ನು ವಿಡಿಯೋ ಮಾಡಿಕೊಂಡೆ. ಇಲ್ಲೂ ಸಹ ಊಟ ತುಂಬ ಚೆನ್ನಾಗಿತ್ತು, ತುಂಬ ಡಿಫ್ರೆಂಟ್ ಆಗಿತ್ತು. ಪರೋಟ ಮತ್ತು ರೆಡ್ ಕಲರ್ದು ಗೋಬಿ ಥರ ಚಿಕನ್ ಮಾಡಿಸಿದ್ರು, ಜೊತೆಗೆ ವೈಟ್ ಕಲರ್ದು ಒಂದು ಚಿಕನ್ ಮಾಡಿಸಿದ್ರು. ಒಟ್ಟಲ್ಲಿ ಡಿಫ್ರೆಂಟ್ ಆಗಿತ್ತು. ಸ್ವೀಟ್ ಅಂತೂ ಸಖತ್ತಾಗಿತ್ತು. ಆದರೆ ನಾವು ಅಲ್ಲಿ ಊಟ ಮಾಡಿದ್ವಿ ಅಲ್ವಾ, ಇಷ್ಟು ಹಾಕ್ಸ್ಕೊಂಡಿದ್ದಷ್ಟೇ. ಸೈಡ್ಸ್ ಐಟಮ್ಸ್ ಎಲ್ಲ ಖಾಲಿ ಮಾಡಿದೆ, ಆದರೆ ಮತ್ತೇನು ಹಾಕಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಫೈನ್, ಸೂಪರ್ ಆಗಿತ್ತು. ಪಾಪ ಇವರಂತೂ ಫುಲ್ಲು ಬ್ಯುಸಿ, ಹೋಗೋರನ್ನ ಬರೋರನ್ನ ಮಾತಾಡ್ಸೋದೇ ಆಗಿತ್ತು ಅವ್ರಿಗೆ. ಜೇಸಸ್ಕಾ ಇಲ್ಲ, ಇಲ್ಲಿ ಹೋಗ್ತೀವಿ ನೆಕ್ಸ್ಟ್ ಸ್ಟಾಪಲ್ಲಿ. ಇಲ್ಲಿ ನೆಕ್ಸ್ಟ್ ಸ್ಟಾಪಲ್ಲಿ ಮಾಡಕ ನಾಳೆ ಬಾಯಿಗೆ ಹಾಕೊಬಿಟ್ಟಿದ್ದೀನಿ. ಯಾರು ಬಾಯಿಗೆ ಹಾಕೊಬಿಟ್ಟಾರೆ. ಬರೋವಾಗೆಲ್ಲ ಆರಾಮಾಗಿ ರೋಡಲ್ಲಿ ಬೀಡ ತಿನ್ಕೊಂಡು ಬಂದ್ವಿ. ಇವಾಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸುಮಾರು ಬಸ್ ನಿಲ್ಲಿಸಲೇ ಇಲ್ಲ, ಸಿಟಿ ಬಸ್ ಮಾತ್ರ ನಿಲ್ಲಿಸುತ್ತೆ ಅಂದ್ಕೊಂಡ್ವಿ. ಸದ್ಯಕ್ಕೆ ಒಂದು ಸಬರ್ ಬಸ್ ನಿಲ್ಲಿಸ್ತು, ಅಂದರೆ ಮೇನ್ ಬಸ್ ಸ್ಟ್ಯಾಂಡ್ಗೆ ಹೋಗುವಂತಹ ಬಸ್ ನಿಲ್ಲಿಸ್ತು. ನಾವಿಲ್ಲಿ ಕೊಲಂಬಿಯಾ ಏಷ್ಯಾ ಹತ್ರ, ಅಂದರೆ ಮಣಿಪಾಲ್ ಹತ್ರ ಸ್ಟಾಪ್ ಆಗಿದೆ. ಇಲ್ಲಿ ಬಬಲ್ಸ್ ಎಲ್ಲ ಬರುತ್ತಲ್ಲ, ಆ ಥರ ಏನೋ ಆಟ ಸಾಮಾನು ಮಾರ್ತಿದ್ರು. ಅದು ಇಷ್ಟ ಆಯಿತು. ನಾನು ವಿಡಿಯೋ ಮಾಡ್ಕೊಳ್ಳೋದು ನೋಡಿ ಅವರು ಜಾಸ್ತಿನೇ ಹಾರಿಸಿದ್ರು. ಸಿಗ್ನಲಲ್ಲಿ ನಿಂತ್ಕೊಂಡು ಈ ರೀತಿಯೆಲ್ಲ ಪಾಪ ಹೊಟ್ಟೆ ಪಾಡಿಗೆ ಮಾರ್ತಿರ್ತಾರೆ. ಅವ್ರನ್ನೆಲ್ಲ ನೋಡಿದಾಗ ಒಂಥರ ಖುಷಿ ಆಗುತ್ತೆ. ನಮ್ಮೂರಿನಲ್ಲಿ ಎಷ್ಟೋ ಜನ ಏನೂ ಕೆಲಸ ಮಾಡದೆ ಅಂಗಡಿ ಹತ್ರ ಕೂತಿರ್ತಾರೆ. ಅವ್ರುಗಳನ್ನ ನೆನಪು ಮಾಡ್ಕೊಂಡಾಗ ಈಗ ಊರುಗಳಿಗೆ ಹೋಲಿಸ್ಕೊಂಡ್ರೆ ಇವರು 100 ಪಾಲಿಗೆ ಉತ್ತಮ ಅನಿಸುತ್ತೆ.
ಹೆಂಡತಿ ಮಕ್ಕಳನ್ನ ಸಾಕೋದಕ್ಕೋಸ್ಕರ ಇಷ್ಟೆಲ್ಲ ಬಿಸಿಲಲ್ಲಿ ಎಷ್ಟು ಬಿಸಿಲಿರುತ್ತೆ ಅಂದರೆ ನಾನು ತುಂಬ ಸಲ ನೋಡಿದ್ದೀನಿ. ಇದೊಂದೇ ಅಲ್ಲ, ಎಷ್ಟೋ ಥರ ವಸ್ತುಗಳನ್ನ ಮಾಡ್ತಿರ್ತಾರೆ. ಇಲ್ಲಿ ನೋಡಿ, ಪಯಣ ಅಂತ ಒಂದು ಮ್ಯೂಸಿಯಂ ಇದೆ. ಇದು ಹೊಸದಾಗಿ ಶುರುವಾಗಿದೆ. ಹಳೇ ಕಾಲದ ಗಾಡಿಗಳೆಲ್ಲ ಇಲ್ಲಿದೆ. ಎಲ್ಲರೂ ಹೋಗಿದ್ದಾರೆ, ನಾನು ಹೋಗಿಲ್ಲ. ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಿರ್ತಾರೆ. ನಾನು ಹೋಗಿಲ್ಲ. ಸಾಧ್ಯ ಆದರೆ ಒಂದು ಸಲ ಹೋಗಿದ್ದು ಬರಬೇಕು. ಹಾಗೆ ನಾನು ನೀರನ್ನು ವೀಡಿಯೋ ಮಾಡ್ಕೊಳ್ಳೋಣ ಹೊಳೆನ ಅಂತ ಅಂದ್ಕೊಂಡೆ. ಆಗಲೇ ಇಲ್ಲ ಮಾಡ್ಕೊಳ್ಳೋಕ್ಕೆ. ಆದರೆ ನಾನು ಪಟ್ಟಣದಿಂದ ಊರಿಗೆ ಬರುವಾಗ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮದ್ದೂರು ವಡೆ ಮಾಡ್ತಿದ್ರು ಒಬ್ಬರು. ನಾನು ಮದ್ದೂರು ವಡೆಯನ್ನು ವೀಡಿಯೋ ಮಾಡ್ಕೊಳ್ಳೋಣ, ಚೆನ್ನಾಗಿದೆ ನೋಡೋಕ್ಕೆ ಅಂತ ಮಾಡ್ಕೊತಿದ್ದೆ. ಪಾಪ ಅವರು ನನ್ನ ವೀಡಿಯೋ ಮಾಡ್ಕೋಬೇಡ ಕಣವಾ, ಆಮೇಲೆ ಎಲ್ಲಾದರೂ ಹಾಕ್ಬಿಟ್ಟಿಯಾ, ಏನಾದರೂ ಆಗಿಬಿಟ್ಟದು ಅಂತ ಅಂತಿದ್ರು. ಇಲ್ಲ, ನಾನು ನಿಮ್ಮ ವೀಡಿಯೋ ಮಾಡ್ಕೋತಿಲ್ಲ ಅಂತ ಹೇಳಿದೆ. ಇಲ್ಲಿ ನೋಡಿ, ಹೊಳೆ, ಕಾವೇರಿ ಹೊಳೆ ತುಂಬಿ ಹರಿತಾ ಇದೆ. ಇನ್ನು ವೆಲೆಸ್ಲಿ ಸೇತುವೆ ಇದೆ ನೋಡಿ, ಆ ಕಡೆ ಸೈಡು, ಅದು ತುಂಬ ಬಂದುಬಿಟ್ಟಿದ್ದು, ಮೇಲ್ಗಡೆ ಭಾಗದವರೆಗೂ ಬಂದಿತ್ತು. ಈ ಹೊಳೆ ನೋಡೋದಕ್ಕೆ ಅಂತಲೇ ತುಂಬ ಜನ ಬಂದು ಇಲ್ಲಿ ನಿಂತ್ಕೊಂಡು ನೋಡ್ತಿರ್ತಾರೆ. ಪ್ರತಿದಿನ ಒಂದು 15 ದಿನದಿಂದ ಇದೇ ಆಗಿಬಿಟ್ಟಿದೆ. ಇಲ್ಲಿ ಬಂದು ನೋಡ್ತಾನೆ ನಿಂತ್ಕೊಂಡು ಬಿಟ್ಟಿರ್ತಾರೆ. ನಾನು ಬರೋವಷ್ಟರಲ್ಲಿ ಶಾರು ಮನೆಗೆ ಬಂದು, ಅಂದರೆ ಅವಳು ಆರತಿ ಶಾಸ್ತ್ರ ಮುಗಿಸ್ಕೊಂಡು ವ್ಯಾನ್ ಬಂದಿತ್ತಲ್ವ, ಅದರಲ್ಲೇ ವಾಪಸ್ ಬಂದುಬಿಟ್ಲು. ನಾವು ಬೇರೆ ಫಂಕ್ಷನ್ಗೆ ಹೋಗಿದ್ವಿ ಅಲ್ವಾ. ಶ್ವೇತಾ, ಐಶು ಮತ್ತು ಶಾರು 3 ಜನನು ಕೂತ್ಕೊಂಡು ಕೇರಮ್ ಆಡ್ತಾ ಇದ್ದಾರೆ. ನನಗಂತೂ ಬರೋ ವರ್ಷದಲ್ಲಿ ಫುಲ್ಲು ಸುಸ್ತು. ಚೆನ್ನಾಗಿ ತಿಂದು ನಿಮ್ಗೇನು ಸುಸ್ತು ಅಂದ್ಕೊಳ್ತೀರಾ? ಆದರೂ ಬಿಸಿಲೆಲ್ಲ ಓಡಾಡಿದ್ದು, ಮಳೆ ಕೂಡ ಬಂತು. ನೋಡಿ, ನಾನು ಶಾರ್ಟಾಗಿ ಹಾಕ್ಕೊಂಡಿದ್ದೀನಿ ಅಂದೆ ಅಲ್ವಾ, ಅದು ಸ್ವಲ್ಪ ಓವರಾಗಿ ಕಾಣಿಸ್ತದೆ ಅಂತ ಅನಿಸುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಟ್ರೈಪೋಡ್ ತೊಗೊಂಡಿದ್ದೀನಿ ಅಂತ. ಟ್ರೈಪೋಡ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ. ಬಿಗಿನರ್ ಆದರೆ ಸ್ವಲ್ಪ ಕಡಿಮೆದೇ ತೊಗೊಳ್ಳಿ ಅಂತ ಹೇಳ್ತಾರೆ. ನನಗೇನೋ ನಂಬಿಕೆ ಇದೆ, ಯೂಟ್ಯೂಬಿಂದ ನನಗೆ ಪೇಮೆಂಟ್ ಬರುತ್ತೆ, ಇನ್ನು ಇಂಪ್ರೂವ್ ಆಗುತ್ತೆ ಅಂತ. ಅದಕ್ಕೆ ನಾನು ಚೆನ್ನಾಗಿರೋದೇ ತೊಗೊಂಡೆ. ಇದು ಅದೇ ನಾನು ಮೊದಲೇ ಹೇಳಿದೆ ಅಲ್ವ, ನಾನು ತೊಗೊಂಡಾಗ 899 ಇತ್ತು. ಆದರೆ ಈಗಾಗಲೇ 850 ಆಗಿದೆ. 50 ರೂಪಾಯಿ ಜಾಸ್ತಿ ಕೊಟ್ಟಿದ್ದೀನಿ ನಾನೇ. ಮೈಕ್ ಕೂಡ ತೊಗೊಂಡಿದ್ದೀನಿ, ಆದರೆ ಮೈಕ್ ಓಪನ್ ಮಾಡಿಲ್ಲ ಇನ್ನು. ಆದಷ್ಟು ಬೇಗ ಮೈಕ್ ಕೂಡ ನಿಮಗೆ ತೋರಿಸ್ತೀನಿ. ಮೈಕೇನು ಜಾಸ್ತಿ ದುಡ್ಡಿನ ತೊಗೊಂಡಿಲ್ಲ, ಜಾಸ್ತಿ ದುಡ್ಡಿಂದ ತೊಗೋಬೇಕಾಗಿತ್ತು. ಆದರೆ ನಾನು ಮಿಸ್ಸಾಗಿ ಆರ್ಡರ್ ಮಾಡಿಬಿಟ್ಟೆ. ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ. ಅದು ಯಾಕೋ ಚೆನ್ನಾಗಿಲ್ಲ ಅನ್ನಿಸ್ತಿದೆ. ಅದು ಯೂಸ್ ಮಾಡಿದ್ಮೇಲೆ ಅದು ಹೇಗಿದೆ ಅಂತ ಹೇಳ್ತೀನಿ. ಆದರೆ ಟ್ರೈಪೋಡ್ ನನಗೆ ತುಂಬ ಇಷ್ಟ ಆಯಿತು. ಕೊಟ್ಟಿದ್ದ ಕಾಸಿಗೆ ತಕ್ಕ ಹಾಗಿದೆ ಅಂತ ಅನ್ನಿಸ್ತು. ಇಷ್ಟ ಆಯಿತು ಒಟ್ಟಿನಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಬೇಗ ಭೀಮನ ಅಮಾವಾಸ್ಯೆಯಲ್ಲಿ ತಮ್ಮ ಪತಿಯಂದ್ರಿಗೆ ಪಾದ ಪೂಜೆ ಹೇಗೆ ಮಾಡಿದ್ರು ಹೆಂಡ್ತಿಯರು ಅನ್ನೋದರ ವಿಡಿಯೋ ಬರುತ್ತೆ. ತುಂಬ ಮುದ್ದಾದ ಜೋಡಿಗಳ ವಿಡಿಯೋ ಬರುತ್ತೆ. ಮಿನಿಮಮ್ ಒಂದು 5 ಜನ ಜೋಡಿದಂತೂ ಬಂದೇ ಬರುತ್ತೆ. ಆ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಜೊತೆಗೆ ನನ್ನ ಟ್ರೈಪೋಡ್ ಹೇಗಿದೆ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ನನ್ನ ನೋವು ನಲಿವಲ್ಲಿ ಸದಾ ನನ್ನ ಜೊತೆಯಾಗಿರಿ ಅಂತ ಕೇಳ್ಕೊತ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.